ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಹುಶಃ ಚುನಾವಣೆ ಮುಗಿದ್ರೂ ಕೂಡ ಪಶ್ಚಿಮ ಬಂಗಾಳದ ಸುಪ್ರೀಂ ಕೋರ್ಟ್ನ ಅಲೆದಾಟ ಮುಗಿಯೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ನಿನ್ನೆ ಸೋಮವಾರ 13ನೇ ತಾರೀಕು ಕೂಡ ಹಿಯರಿಂಗ್ ಇತ್ತು. ಇವತ್ತು ಬಾಗ್ಚಿ ಮತ್ತು ಸೂರ್ಯಕಾಂತ್ ಅವರ ಬೆಂಚ್ನಲ್ಲಿ ಬಂದಂಥ ಪ್ರಕರಣ. ಏನು ಪ್ರಕರಣ? ಅತಿ ಹೆಚ್ಚು ಹೆಸರುಗಳನ್ನು ಕಿತ್ತು ಹಾಕಲಾಗಿದೆ. ಇದರ ಕುರಿತಾಗಿ ಸರಿಯಾದಂಥ ಮಾರ್ಗವನ್ನು ಅನುಸರಿಸ್ತಾ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ. ಆದ್ದರಿಂದ ಚುನಾವಣಾ ಪ್ರಕ್ರಿಯೆಗೆ ಸದ್ಯಕ್ಕೆ ತಡೆ ಒಡ್ಡಬೇಕು. ಇಲ್ಲದೆ ಹೋದರೆ ಈ ಹೆಸರುಗಳನ್ನೆಲ್ಲ ಸೇರಿಸುವ ಹಾಗೆ ಆಗಬೇಕು. ಇಲ್ಲದೆ ಹೋದರೆ ನ್ಯಾಯಬದ್ಧವಾದ ಚುನಾವಣೆ ಆಗುವುದಿಲ್ಲ. ಟ್ರಿಬ್ಯುನಲ್ ಅಂತ ಮಾಡಿದ್ದಾರೆ. ಬಂದಿರುವ ಸಂಖ್ಯೆ ತೀರ ಕಮ್ಮಿ ಇದೆ. ಆ ರೀತಿ ಲೋಪಗಳಿರುವಂಥ, ಅಂದರೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅನ್ನುವಂಥ ಕೇಸ್ಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಏಕೆಂದರೆ ಸ್ವತಃ ನ್ಯಾಯಿಕ ಅಧಿಕಾರಿಗಳು 186 ಜನರನ್ನು ಅಪಾಯಿಂಟ್ಮೆಂಟ್ ಮಾಡಿಯಾಗಿದೆ. ಜಸ್ಟಿಸ್ಗಳನ್ನು, ಅಡಿಷ್ನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳನ್ನ ಮಾಡಿಯಾಗಿದೆ. ಎಲ್ಲ ಕೂಡ ಸರಿಯಾಗಿ ನಡೀತಾ ಇದೆ. ಆದರೆ ಪಶ್ಚಿಮ ಬಂಗಾಳದ ಸರ್ಕಾರ, ಮಮತಾ ಬೇಗಂ ಅವರ ವಕೀಲರು ಮತ್ತು ಮಮತಾ ಬೇಗಂ ಇದ್ದಾರಲ್ಲ, ಬಹುಶಃ ಇವರು ಸುಪ್ರೀಂ ಕೋರ್ಟ್ ಎದುರುಗಡೆ ಝೋಪಡಿ ಹಾಕ್ಕೊಂಡು ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೋ ಏನೋ ಅಂತ ನನಗೆ ಅನುಮಾನ ಆಗ್ತಾಯಿದೆ. ಯಾಕೆ ಪ್ರತಿ ದಿವಸ ಒಂದಿಲ್ಲ ಒಂದು ಕೋರ್ಟ್ ರೂಮ್ ಮುಂದೆ ಇವ್ರ ಪ್ರಕರಣ ಬರುತ್ತೆ. ಅದು ಹೆಂಗೆ ಯಾಕೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾಯಿಲ್ಲ. ಜಾಡಿಸಿ ಬೈದು ಕೇಸನ್ನು ವಜಾ ಮಾಡುವ ಬದಲು ಪದೇ 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 ಅದೇ ಹಿಯರಿಂಗ್ ಕೇಳೋದ್ರಲ್ಲಿ ಏನು ಅರ್ಥ ಇದೆ? ಬೇರೆ ಪ್ರಕರಣಗಳಿಗೆ ಮಾನ್ಯತೆ ಇಲ್ವಾ ಅನ್ನೋದು ಅನುಮಾನ ಮೂಡಿಸ್ತಾ ಇದೆ. ಅವ್ರು ಹೇಳ್ತಾರೆ, ಮೊನ್ನೆ ಜಸ್ಟಿಸ್ ನಾಗರತ್ನ ಒಂದು ಪ್ರಕರಣದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರು. ಆನರಬಲ್ ಜಸ್ಟಿಸ್ ನಾಗರತ್ನ ಅವರು, ವೋಟಿಂಗ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ರೈಟ್. ಪಾರ್ಟಿಸಿಪೇಟಿಂಗ್ ಇನ್ ಎಲೆಕ್ಷನ್ ಆಸ್ ಅ ಕ್ಯಾಂಡಿಡೇಟ್ ಈಸ್ ನಾಟ್ ಯುವರ್ ಫಂಡಮೆಂಟಲ್ ರೈಟ್, ಇಟ್ ಈಸ್ ಅಗೇನ್ ಎ ಸ್ಟ್ಯಾಚ್ಯುಟರಿ ರೈಟ್. ನೀವು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಪಾಲ್ಗೊಳ್ಳುವುದು ಮತ್ತು ಮತದಾನ ಮಾಡುವುದು ಎರಡೂ ಕೂಡ ನೀವು ಹಕ್ಕುಗಳು ಅಂತ ಭಾವಿಸಬೇಕಾಗಿಲ್ಲ. ಹಾಕದೆ ಹೋದರೆ ಏನೂ ತಪ್ಪಿಲ್ಲ. ಒಂದು ಸಲ ಮಿಸ್ ಆದರೆ, ಲೋಪ ಆದರೆ, ಓಟ್ ಹಾಕದೆ ಹೋದರೂ ಕೂಡ ಅದು ಯಾವುದೇ ಹಕ್ಕಿನ ಚ್ಯುತಿ ಅಲ್ಲ ಅಂತ ಜಸ್ಟಿಸ್ ನಾಗರತ್ನ ಅವರು ಇದೇ ಸುಪ್ರೀಂ ಕೋರ್ಟಲ್ಲಿ ಕೇವಲ 5 ದಿನಗಳ ಹಿಂದೆ ಹೇಳಿದ್ದಾರೆ. ಇದಕ್ಕಿಂತ ಚರಿತ್ರಾರ್ಹವಾದಂಥ ಸ್ಟೇಟ್ಮೆಂಟನ್ನೇ ನಾನು ನೋಡಿಲ್ಲ ರೀ. ತೀರ್ಪು ಅದು, ಸ್ಟೇಟ್ಮೆಂಟ್ ಅಲ್ಲ, ಅಬ್ಸರ್ವೇಷನ್ ಅಲ್ಲ. ನಮ್ಮಲ್ಲಿ ಏನಾಗಿದೆ, ದಗಾಕೋರರು ಬರ್ತಾರೆ, ಚುನಾವಣೆ ನಿಲ್ತಾರೆ, ಕೇಳಿದರೆ ನನ್ನ ಹಕ್ಕದು ಚುನಾವಣೆಗೆ ನಿಲ್ಲೋದು, ಆದ್ದರಿಂದ ನನಗೆ ಪೆರೋಲ್ನಲ್ಲಿ ಬಿಡುಗಡೆ ಮಾಡಿ ಅಂತಾರೆ. ಇನ್ನೊಬ್ಬ ಜೈಲಿನಲ್ಲಿ ಇರ್ತಾನೆ, 15 ಕೊಲೆ ಮಾಡಿರ್ತಾನೆ, ನಾನು ಓಟ್ ಹಾಕಬೇಕು, ಅದಕ್ಕೆ ನನಗೆ ಪೆರೋಲ್ನಲ್ಲಿ ಬಿಡುಗಡೆ ಮಾಡಿ ಅಂತ. ಇನ್ನೊಂದು ನಮ್ಮ ಚಿಕ್ಕಪ್ಪ ನಿಂತಿದ್ದಾನೆ ಚುನಾವಣೆಯಲ್ಲಿ, ನಾನು ಓಡಾಡಬೇಕು, ಅದಕ್ಕೆ ಬಿಟ್ಕೊಡಿ. ಅರವಿಂದ್ ಕೇಜ್ರಿವಾಲ್ ಮಾಡಿದಲ್ಲ, ನಾನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು, ಆದ್ದರಿಂದ ನನ್ನ ಶಾಸನಬದ್ಧ ಹಕ್ಕನ್ನು ನನ್ನಿಂದ ಕಿತ್ಕೊಳ್ಳಾಗ್ತಾ ಇದೆ. ಕೊನೆಗೆ ಜಸ್ಟಿಸ್ ಅವರು ಕೊಟ್ಟದ್ದು ಅದೇ ಕಾರಣಕ್ಕೆ, ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಅಂತ ತಾನೇ ಸಂಜೀವ್ ಖನ್ನಾ ಅವರು ಬಿಡುಗಡೆ ಮಾಡಿದ್ದು. ಕೇಸಲ್ಲಿ ಮೆರಿಟ್ ಇಲ್ಲ ಅಂತಲ್ಲ, ಅವರಿಗೆ ಜಾಮೀನು ಕೊಟ್ಟದ್ದು ಚುನಾವಣೆಯನ್ನು ಮುಗಿಸ್ಕೊಂಬ ಅಂತ ಕೊಟ್ಟಿದ್ರು. ಅವಾಗ ಆಗಲೇ ಪ್ರಕರಣದಲ್ಲಿ ಅದನ್ನ ಹೇಳಬೇಕಾಯ್ತು, ಮರ್ತೋಯ್ತು. ಹಾಗೆ ಈಗ ಬಂದಿರುವ ಪ್ರಕರಣದಿಂದ 23ನೇ ತಾರೀಕು ಹಾಕಿದ್ದಾರೆ ಹಿಯರಿಂಗು. ಚುನಾವಣಾ ಮುಗಿದು ಹೋಗತ್ತೆ ಮುಂದೆ. ಅಂಥ ಸಂದರ್ಭದಲ್ಲಿ ಇದರ ವಿಚಾರಣೆ ನಡೀತಾನೆ ಇರುತ್ತೆ. ಅದಕ್ಕಿಂತ ಮಜಾ ನೀವು ನೋಡಬೇಕು. ಟ್ರಿಬ್ಯೂನು, ಅಲ್ಲಿರುವಂಥ ಹಿಂದೂಸ್ತಾನ್ ಟೈಮ್ಸು, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನನಗೆ ವೋಟಿಂಗ್ ರೈಟನ್ನು ಕೊಡಲಾಗಿಲ್ಲ, ನನ್ನ ವೋಟಿಂಗ್ ರೈಟನ್ನು ಕಿತ್ತಾಕೊಳ್ಳಲಾಗಿದೆ ಅಂತ ಸಣ್ಣ ಸುದ್ದಿಗಳು ಪತ್ರಿಕೆಯಲ್ಲಿ. ಅಲ್ಲ ರೀ, BLO ಅಂತ ಇರ್ತಾನೆ, BLA ಅಂತ ಇರ್ತಾರೆ. ನಿಮಗೆ ಅಪ್ಲಿಕೇಶನನ್ನು ಮನೆಗೆ ಕೊಟ್ಟು ಹೋಗಲಾಗಿರುತ್ತೆ. ನೀವು ಹೋಗಿ ಫಿಲಪ್ ಮಾಡಿ ಅದನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ದಾಖಲೆಗಳು ಕೊಟ್ಟರೆ ನಿಮ್ಮ ಹೆಸರು ಸೇರ್ಕೋತದೆ. ನೀವು ಮನೆಯಲ್ಲಿರಲಿಲ್ಲ, ನಿಮ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದನ್ನು ನೀವು ದಾಖಲಾತಿಗಳನ್ನ ಒದಗಿಸ್ತೇ ಹೋದರೆ ನಿಮ್ಮ ಹೆಸರು ವಜಾ ಆಗತ್ತೆ. ಪ್ರತಿ ಮನೆಗೆ ಹೋಗಿ ಮಲ್ಕೊಂಡವ್ರನ್ನ ಎಬ್ಬಿಸಿ ಹಲ್ ತಿಕ್ಕೊಂಬ, ಹೋಗಪ್ಪ ಚಹಾ ಕುಡಿದು ಆಮೇಲೆ ಇದೊಂದು ಫಾರ್ಮ್ ಫಿಲಪ್ ಮಾಡಿಕೊಡು ಅಂತ ಕೇಳಲಿಕ್ಕೆ ದರ್ದೇನಿಲ್ಲ ಸರ್ಕಾರಕ್ಕೆ. ನೀನು ನಿನ್ನ ಹಕ್ಕನ್ನು ಚಲಾಯಿಸಬೇಕು ಅಂತ ನಿನ್ನ ಮನಸ್ಸಿನಲ್ಲಿದ್ದರೆ ಸರ್ಕಾರ ಮಾಡಿರುವಂಥ ವ್ಯವಸ್ಥೆಗೆ ನೀನು ಸ್ಪಂದಿಸಿ ನಿನ್ನ ಮತದ ಹಕ್ಕನ್ನು ನೀನು ಪಡ್ಕೊಳ್ಳಬೇಕು. ಬಂದು ಮಲ್ಕೊಂಡವ್ರನ್ನ ಎಬ್ಬಿಸಿ ಹಕ್ಕನ್ನು ಕೊಡೋದಲ್ಲ. ನಮ್ಮ ಭಾರತ ದೇಶದಲ್ಲಿ ಪೌರತ್ವದ ಕರ್ತವ್ಯಗಳನ್ನು ನಾವು ಹೇಳೇ ಇಲ್ಲ ಜನರಿಗೆ, ಹಕ್ಕುಗಳನ್ನು ಮಾತ್ರ ಹೇಳ್ತಾ ಬಂದ್ಬಿಟ್ರು. ರಾಜಕಾರಣಿಗಳು ಏನು ಮಾಡಿದರು ಅಂದರೆ, ನಮ್ಮಲ್ಲಿ ಅತೀ ನೀಚತ್ವದಲ್ಲಿ ನೀಚರು, ದುಷ್ಟರಲ್ಲಿ ದುಷ್ಟರು, ಕುತ್ಸಿತ ಮನಸ್ಥಿತಿಯಲ್ಲಿ ಕುತ್ಸಿತ ಮನಸ್ಥಿತಿಯವರು ಯಾರು ಅಂದರೆ ಆಡಳಿತಗಾರರು. ಸಂವಿಧಾನ ಮನುಷ್ಯನ ಪ್ರತಿಯೊಬ್ಬನಿಗೂ ತನ್ನ ಹಕ್ಕುಗಳನ್ನು ಕೊಟ್ಟಿದೆ. ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಲಾಯಿತು. ನಿನಗೆ ಅದರ ಹಕ್ಕಿದೆ, ಇದರ ಹಕ್ಕಿದೆ, ಶಿಕ್ಷಣದ ಹಕ್ಕಿದೆ, ಆಹಾರದ ಹಕ್ಕಿದೆ, ವಿದ್ಯಾಭ್ಯಾಸದ ಹಕ್ಕಿದೆ, ಓಡಾಡುವ ಹಕ್ಕಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಮಾತಾಡುವ ಹಕ್ಕಿದೆ. ಕರ್ತವ್ಯ ಏನಿಂದು ಈ ದೇಶಕ್ಕೆ ನಿನ್ನ ಕರ್ತವ್ಯ ಏನು, ನೀನು ಕೊಡಬೇಕಾದದ್ದೇನಿದೆ ಕೊಡು ಅಂತ ಯಾವನಾದರೂ ಇವತ್ತಿನವ್ರು ಪ್ರಶ್ನೆ ಮಾಡಿದಾನ? ಯಾರೂ ಮಾಡಿಲ್ಲ. ಓಟ್ ನಿಮ್ಮ ಹಕ್ಕು. ಆ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಿನ್ನ ಕರ್ತವ್ಯ ಏನು?
ನೀನು ಕೊಡಬೇಕಾದ ದಾಖಲೆ ಏನು ಕೊಟ್ಟಿದೀಯಾ? ಅದನ್ನು ಕೊಟ್ಟಿಲ್ಲ, ಆದರೆ ನೀನು ಹಕ್ಕನ್ನು ಕೇಳ್ತಾ ಇದೆ. ಇಂಥ ದೊಡ್ಡ ಹೆಸರು ದಿಗ್ಗಜ ಇವನ ಹೆಸರೇ ಬಿಟ್ಟು ಹೋಗಿದೆ ಪಶ್ಚಿಮ ಬಂಗಾಳ ಚುನಾವಣೆ. ಯಾಕೆ ಬಿಟ್ಟು ಹೋಯ್ತು? ಈತ ಎಲ್ಲೋ ಹೋಗಿ ಸಂಗೀತ ಕಚೇರಿಗೆ ಹೋಗಿದ್ದ, ಬಂದ ಮೇಲೆ ದಾಖಲೆಗಳನ್ನು ಕೊಡಬೇಕಾಗಿತ್ತು. 45 ದಿವಸ ಸಮಯ ಕೊಟ್ಟಿದ್ದರು, ಹೋಗಿ ಕೊಟ್ಟಿಲ್ಲ. ಕ್ಯೂ ಇತ್ತು, ಹೋಗಲಿಲ್ಲ, ವಾಪಸ್ ಬಂದೆ. ಕ್ಯೂ ಇತ್ತು, ಆ ಕ್ಯೂ ಇದ್ದರೆ ಕ್ಯೂದಲ್ಲಿ ನಿಲ್ಲಬೇಕು, ಉಳಿದವ್ರು ನಿಂತಿಲ್ವಾ ಜನಸಾಮಾನ್ಯರು? ನೀನೊಬ್ಬ ಮೇಲಿಂದ ಹೇಳಿ ಬಂದಿದೆಯಾ? ನೀನು VIP ಟ್ರೀಟ್ಮೆಂಟ್ ಮಾಡೋಕ್ಕಾಗತ್ತಾ? ನಮ್ಮ ದೇಶದಲ್ಲಿ ಆಲೋಚನೆ ಮಾಡುವ ಶೈಲಿ ಇದೆಯಲ್ಲ, ಅದ್ರ ಬಗ್ಗೆನೇ ಎಷ್ಟೋ ಸಲ ನನಗೆ ಬೇಜಾರಾಗ್ಬಿಡ್ತು. ಏನು ಈ ರೀತಿ ಯೋಚನೆ ಮಾಡ್ತಾನೆ ಮನುಷ್ಯ ಅಂತ. ಮನುಷ್ಯ ಯಾವಾಗಲೂ ತನ್ನ ಕರ್ತವ್ಯಗಳನ್ನು ಎಂದೂ ಮರೀಲಿಕ್ಕೆ ಹೋಗಬಾರ್ದು. ಕರ್ತವ್ಯ ಆದಮೇಲೆ ಪ್ರಶ್ನೆ ಮಾಡೋದು ಬೇರೆ ವಿಚಾರ. ಈಗ ನಡೀತಾ ಇರೋದು ಅದೇ ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಕೇಳ್ತಾ ಇರೋದನ್ನು ಹಕ್ಕನ್ನು ಕಿತ್ಕೊಳ್ಳೋದು. ಎಷ್ಟು ಜನರ ಹಕ್ಕನ್ನು ಕಿತ್ಕೊಳ್ಳಲಾಗಿದೆ ಅಮ್ಮ? 89 ಲಕ್ಷ ಜನ ವೋಟಿಂಗ್ ರೈಟನ್ನು ಕಳ್ಕೊತಾ ಇದ್ದಾರೆ. ಕಾರಣ ಏನು? ಸಾವಿನಿಂದ, ಬೇರೆ ಬೇರೆ ಊರುಗಳಿಗೆ ಹೋಗಿರೋದ್ರಿಂದ, ಡಬಲ್ ಎಂಟ್ರಿ ಆಗಿರೋದ್ರಿಂದ, ದಾಖಲಾತಿಗಳನ್ನ ಸಲ್ಲಿಸದೇ ಇರೋದ್ರಿಂದ, ಅಕ್ರಮವಾಗಿ ದೇಶದ ಒಳಗಡೆ ನುಗ್ಗಿರೋದ್ರಿಂದ ಅವಕಾಶ ಕಳ್ಕೊತೆ. ಎಷ್ಟು ಪರ್ಸೆಂಟು? 11%. ಪಕ್ಕದ ಉತ್ತರ ಪ್ರದೇಶದಲ್ಲಿ ನೋಡಿ, ಉತ್ತರ ಪ್ರದೇಶದಲ್ಲಿ 13% ಜನ ವೋಟಿಂಗ್ ರೈಟನ್ನು ಕಳ್ಕೊತಾ ಇದ್ದಾರೆ. ಪಶ್ಚಿಮ ಬಂಗಾಳಕ್ಕಿಂತ ಅತಿ ಹೆಚ್ಚು. ಆದರೆ ಯೋಗಿ ಆದಿತ್ಯನಾಥ್ ಒಂದೇ ಒಂದು ಶಬ್ದವನ್ನು ನೆಗೆಟಿವ್ ಆಗಿ ಮಾತಾಡಿದಾರ, ನಕಾರವಾಗಿ ಮಾತಾಡಿದಾರ? ಒಂದು ಮಾತನ್ನು ಹೇಳಿದರು ಅವರು. ಇದರಿಂದ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಹೊಡೆತ. ಏಕೆಂದರೆ ಭಾಳಷ್ಟು ಹಿಂದೂಗಳು ಈ ರೀತಿ ಹೆಸರುಗಳನ್ನ ರಿಜಿಸ್ಟರ್ ಮಾಡೋದರಲ್ಲಿ ಅಥವಾ ಅಪ್ಡೇಟ್ ಮಾಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಇದು BJPಗೆ ದೊಡ್ಡ ನಷ್ಟ ಅಂತ ಒಂದು ಮಾತು ಹೇಳಿದರು. ಅಲ್ಲಿವರೆಗೂ ಕಿರ್ಚಾಡ್ತಾ ಇದ್ದಂಥ ಅಖಿಲೇಶ್ ಯಾದವ್ ಯಾವಾಗ ಯೋಗಿ ಆದಿತ್ಯನಾಥ್ ಈ ರೀತಿ ಹೇಳ್ಬಿಟ್ರು ಫುಲ್ಲು ಖುಷಿ ಆಗ್ಬಿಟ್ರು. ಉಲ್ಲಾಸದಲ್ಲಿ ಉಲ್ಲಸಿತನಾಗಿ ಹೇಳಿದ್ರು, BJP ಸೋತು ಹೋಗುತ್ತೆ 2027ರಲ್ಲಿ, ಎಲ್ಲ ಓಟುಗಳು ಹೊರಟು ಹೋಗಿದ್ದಾವೆ. ಅವರು 13% ಸ್ವಾಮಿ, 13% ಓಟುಗಳು ಕಡಿಮೆ ಆಗ್ತವೆ ಉತ್ತರ ಪ್ರದೇಶದಲ್ಲಿ. ಆದರೆ ಸರ್ಕಾರ ಸ್ಪಂದಿಸ್ತಾ ಇದೆ. ಇಲ್ಲಿ ಹಾಗಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕಳ್ಕೊತಾ ಇರೋದು 11%. ಅದು ಗಡಿ ರಾಜ್ಯ. ಬಂದಿರೋರೆಲ್ಲ ಅಕ್ರಮಿತ ವಲಸಿಗರು. ಅವರು ವೋಟಿಂಗ್ ರೈಟ್ ಅಲ್ಲ, ದೇಶದಲ್ಲಿ ಇರಲಿಕ್ಕೆ ನಾಲಾಯಕ್ಕು. ಅವ್ರಿಗೆ ಯಾವುದೇ ರೀತಿ ಹಕ್ಕುಗಳನ್ನು ಕೊಡಬಾರ್ದು, ಡಿಪೋರ್ಟ್ ಮಾಡಿ ಹೊರಗೆ ಹಾಕಬೇಕು. ಅಂಥದ್ರಲ್ಲಿ ಅವ್ರಿಗೆ ವೋಟಿಂಗ್ ರೈಟ್ ಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ. ಬಾಗ್ಚಿಯವರಿದ್ದರು. ಬಾಗ್ಚಿಯವರು ಸ್ಪಷ್ಟವಾಗಿ ಹೇಳಿದರು, ಈ ರೀತಿಯಾದಂಥ ಆರ್ಗ್ಯುಮೆಂಟನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಪ್ರಕ್ರಿಯೆ ಏನಿದೆ ಟ್ರಿಬ್ಯುನಲ್ನಲ್ಲಿ ಹೋಗಿ ಕೇಳಿ ಆದಮೇಲೆ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಸೋಲುಂಟಾದ ಸಂದರ್ಭದಲ್ಲಿ ಆಲೋಚನೆ ಮಾಡೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ತೀರ್ಪಲ್ಲ, ಅವರ ಅಬ್ಸರ್ವೇಷನ್. ಹೇಳ್ತಾ ಟಿಪ್ಪಣಿ ಮಾಡ್ತಾ ಹೇಳಿದರು, ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ. ನಡೆಯುವಾಗ ನೀವು ಈ ರೀತಿ ಬರೀ ಕೋರ್ಟ್ಗೆ ಓಡಾಡ್ಕೊಂಡಿದ್ರೆ ಜನರನ್ನು ಸಂಪರ್ಕ ಮಾಡೋದು ಹೇಗೆ? ಚುನಾವಣೆ ನಡೆಯೋದು ಹೇಗೆ? ಅದರ ಮಧ್ಯೆ ಈಗ ನರೇಂದ್ರ ಮೋದಿ ಅವರು 3 ದಿವಸ 16, 17, 18 ವಿಪ್ ಜಾರಿ ಮಾಡಿದ್ದಾರೆ. ಮಹಿಳಾ ವಿಧೇಯಕ ಅದ್ಭುತವಾದಂಥ ಈ ಆಲೋಚನೆ. ಮಹಿಳೆಯರಿಗೆ ಪ್ರಾತಿನಿಧ್ಯ ಬರಬೇಕು. 543 ಸದಸ್ಯರಿದ್ದಾರೆ. ಸದಸ್ಯರ ಸಂಖ್ಯೆ ಜಾಸ್ತಿ ಆಗಬೇಕು. ದೇಶ ಬೆಳೆದಿದೆ, ಹಳೆಯದೇನಿದೆ ಅದೇ ಉಳ್ಕೊಂಬಂದಿದೆ. 816 ಜನ ಆಗ್ತಾರೆ. ಅದಕ್ಕಿಂತ ಮುಂಚೆ ಮತಗಣನೆ ಆಗಬೇಕು. ಮತಗಣನೆ ವಿಚಾರ ಕೇಳ್ಬಿಟ್ಟು, ಜನಮತಗಣನೆ ನೀವು ಕೇಳ್ಬಿಟ್ಟು, ಇದನ್ನು ಕೇಳ್ಬಿಟ್ರೆ ನೀವು ಜನಗಣತಿ ಬಗ್ಗೆ ಕೇಳಿದ್ರೆ ಅಚ್ಚರಿ ಪಟ್ಬಿಡ್ತೀರಿ. ಯಾವ CAA NRC ಬಗ್ಗೆ ಇಷ್ಟೆಲ್ಲ ವಿರೋಧ ಮಾತಾಡಿದ್ರಲ್ಲ ಇವರೆಲ್ಲ ತಲೆ ತಗ್ಗಿಸಿ 33 ಪ್ರಶ್ನೆಗೆ ಉತ್ತರ ಕೊಡ್ಬೇಕ್ರಿ ಪ್ರತಿಯೊಬ್ಬರು. ನನ್ನಿಂದ ಹಿಡಿದು ನಿಮ್ಮಿಂದ ಹಿಡಿದು. ನಿಮ್ಮ ಮನೆಯಲ್ಲಿ TV ಇದೆಯಾ? ನಿಮ್ಮ ಮನೆಯಲ್ಲಿ ಸಂಪಾದನೆ ಮಾಡುವವರ ಸಂಖ್ಯೆ ಎಷ್ಟಿದೆ? ನಿಮ್ಮ ಮನೆಯಲ್ಲಿ ಹೊಸ ವಸ್ತುವನ್ನು ಯಾವಾಗ ಖರೀದಿ ಮಾಡಿದ್ದೀರಿ? ನಿಮ್ಮ ಮನೆಯಲ್ಲಿ ಆಡುವ ಭಾಷೆ ಯಾವುದು? ನಿಮ್ಮಲ್ಲಿ ಎಷ್ಟು ಜನ ಉದ್ಯೋಗಿಗಳಿದ್ದಾರೆ? ನಿಮ್ಮ ವರಮಾನ ಏನಿದೆ? ನೀವು ಮನೆಯನ್ನು ಕಟ್ಟಿಸಿದ್ದ ಅಥವಾ ಬಾಡಿಗೆ ತೊಗೊಂಡಿದ್ದ? ಲೀಸ್ಗೆ ಹಾಕ್ಕೊಂಡಿದ್ದೀರಾ? ಮುಂಚೆ ಎಲ್ಲಿದ್ರಿ? ಈ ಮನೆಯಲ್ಲಿ ಎಷ್ಟು ವರ್ಷ? 33 ಪ್ರಶ್ನೆಗಳು ಉತ್ತರ ಕೊಡೋದ್ರಾಗ ನೀವು ಸುಸ್ತಾಗಿ ಬವಳಿ ಬೆಳಲಿ ಬೆಂಡಾಗಿ ಹೋಗ್ಬಿಡ್ತೀರಿ. ಆ ರೀತಿಯಾದಂಥ ಜನಗಣತಿ ಶುರು ಆಗತ್ತೀಗ. ಆ ಜನಗಣತಿ ನೋಡಿ, ಎಲ್ಲ ದೇಶಕ್ಕೂ ನ್ಯಾಷನಲ್ ರಿಜಿಸ್ಟ್ರಿ ಅಂತ ಇರ್ತದೆ. NRC ಅಂದರೆ ಅದೇ, ಬೇರೆ ಏನಲ್ಲ. ದೇಶದ ಜನಸಂಖ್ಯೆ ಏನಿದೆ, ಜನರೇನಿದ್ದಾರೆ ಅವರ ಒಂದು ರಿಜಿಸ್ಟ್ರಿ, ಅದು ದಾಖಲಾತಿ. ಒಂದು ದೇಶಕ್ಕೆ ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ಅಂದರೆ ನಾವು ಹೇಳ್ತೇವೆ ತಾನು ಇಷ್ಟು ಜನ ಇದ್ದೀವಿ ಅಂತೇಳಿ. ದಾಖಲೆ ಅದು, ಇಷ್ಟು ಜನ ಇದ್ದೀವಿ ನಮ್ಮ ಮನೇಲಿ ಅಂತ. ದೇಶದ ಜನಸಂಖ್ಯೆ ಗೊತ್ತೇ ಆಗಬಾರ್ದು, NRC ಮಾಡಬಾರ್ದು ಅಂತ ಈ ದೇಶದಲ್ಲಿ ಹೋರಾಟ ಮಾಡಲಾಯಿತು. ಈಗೇನಾಗ್ತಾ ಇದೆ? SIR ಹೆಸರಿನಲ್ಲಿ NRC ಆಗ್ತಾ ಇದೆ. ಜಾತಿ ಜನಗಣತಿ ರಾಹುಲ್ ಗಾಂಧಿ ಗಲಾಟೆ ಮಾಡ್ತಾ ಇದ್ದಾರೆ. ಮಾಡಿಸುವ ಈಗ ಸರಿಯಾಗಿ ಮಾಡ್ತಾರೆ. ಈಗ ಎಲ್ಲ 33 ಪ್ರಶ್ನೆ ನಿಮಗೂ ಕೇಳ್ತಾರೆ. ನಿಮ್ಮಪ್ಪ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ ಎಲ್ಲರ ಹೆಸರನ್ನು ಹೇಳಬೇಕಲ್ಲಿ. ಆವಾಗ ಜಾತಿ ಜನಗಣತಿ ನೀವು ಏನೇನು ಕೇಳ್ತೀರಿ ಈ ಕೇಳಿದ್ದು ಕೇಳಬಾರ್ದು ಎಲ್ಲವೂ ಬರ್ತದೆ. ಸಂಕಟ ಬಂದಿದ್ದೇನೆ ಕಾಂಗ್ರೆಸ್ಗೆ.
ಸಂಕಟ ಬಂದದ್ದೇನು ಅಂದರೆ ಇದ್ದಕ್ಕಿದ್ದ ಹಾಗೆ ಇವರು ಪರಿಸೀಮನೆ ಮಾಡ್ತಾರೆ, ಪುನರ್ವಿಂಗಡಣೆ, ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ. ಸ್ವಾಭಾವಿಕ. ನೀವು ಯಾವಾಗ ಜನಗಣತಿಯನ್ನು ಮಾಡ್ತಿರೋ ಸಂಖ್ಯೆ ಜಾಸ್ತಿ ಆದಾಗ ಕ್ಷೇತ್ರ ದೊಡ್ಡದಾಗತ್ತೆ, ಕ್ಷೇತ್ರವನ್ನು ಒಡಿಬೇಕಾಗತ್ತೆ. ಒಡೆದ ಆದಮೇಲೆ ಮಹಿಳಾ ವಿಧೇಯಕ ಈಗ ನಾಡೆ ಆರಕ್ಷಣ ಅಧಿಸೂಚನಾ ಅಂತೇಳಿ ಮೀಸಲಾತಿ ಮಹಿಳೆಯರಿಗೆ, ಕಾಂಗ್ರೆಸ್ಸು ತಯಾರಿಲ್ಲ ಅದಕ್ಕೆ. ಯಾವ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಇವರೇ ಮಂಡನೆ ಮಾಡಿದ್ರೋ, ಯಾವುದನ್ನು ಇವರು ಇಂಪ್ಲಿಮೆಂಟ್ ಮಾಡಲಿಕ್ಕಾಗಿರಲಿಲ್ವೋ, ಯಾವ ಲಾಲು ಯಾದವ್, ಮುಲಾಯಂ ಯಾದವ್, ಶರದ್ ಯಾದವ್ರಿಂದ ಗಲಾಟೆ ಮಾಡಿಸಿ ಸೋನಿಯಾ ಗಾಂಧಿ ಆಗಲಾರ್ದಾಗ ಮಾಡಿದ್ರು, ಅದನ್ನು ಈಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸಂಕಲ್ಪವನ್ನು ಹೊತ್ತು ವಿಶೇಷ ಅಧಿವೇಶನದಲ್ಲಿ ಪಾಸ್ ಮಾಡಿಸ್ತಾ ಇದೆ. ಚುನಾವಣೆಯಲ್ಲಿ ಇವ್ರಿಗೆ ಲಾಭ ಆಗಿಬಿಡುತ್ತೆ ಅನ್ನೋ ಟೆನ್ಷನ್ ಅವ್ರಿಗೆ ಶುರುವಾಗಿದೆ. ಅದಕ್ಕೆ ಈಗ ಅರ್ಜೆಂಟ್ ಏನಿದೆ, 2029ಕ್ಕೆ ಯಾಕೆ ಮಾಡಬೇಕು? ಮುಂಚೆ ಹೇಳ್ತಾಯಿದ್ರು 2024ಕ್ಕೆ ತಂದುಬಿಡಿ ಅಂತ ಮುಂಚೆ ಹೇಳಿದರು. ಈಗ 2029ಕ್ಕೆ ಮಾಡ್ಬೇಕಂತ ಏನಿದೆ, ಉಳಿದೆಲ್ಲ ಪ್ರಕ್ರಿಯೆ ಆಗಲಿ, ಅದಾದಮೇಲೆ ಮಾಡೋಣ. ಅಂದರೆ ವಿರೋಧ ಪಕ್ಷದವರಿಗೆ ವಿರೋಧ ಮಾಡಲಿಕ್ಕಾಗಿ ವಿರೋಧ ಮಾಡುವಂಥ ಜನ ಇವರು. ಅದು ಇಲ್ಲಿ ಆಗಿರುವಂಥ ಅತಿ ದೊಡ್ಡ ಸಮಸ್ಯೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.